ಕಣ್ಣಿಗೆ ಹಬ್ಬ ಎನ್ನಿಸುವಂತಹ ಕಲರ್ಫುಲ್ ಜಗತ್ತಿದು. ರೋಡ್ ಸೈಡ್ ವಾಕ್ ಮಾಡುತ್ತಾ, ಜೊತೆಗಿಷ್ಟು ಶಾಪಿಂಗ್ ಮಾಡುತ್ತಾ, ಹೊಟ್ಟೆಗಿಷ್ಟು ತಿಂಡಿ ತಿನಿಸುಗಳನ್ನು ಹಾಕುತ್ತಾ ಸಂಜೆ ಸಮಯವನ್ನ ಕಳೆಯೋದೇ ಒಂದು ಆಹ್ಲಾದಕರ ಅನುಭವ. ಹಾಗಾದ್ರೆ ಎಲ್ಲಿದೆ ಈ ಜಾಗ, ಏನಿದರ ವಿಶೇಷ ನೋಡೋಣ ಬನ್ನಿ. ನಮಸ್ಕಾರ ಗೆಳೆಯರೆ. ಈ ಹಬ್ಬದ ಸೀಸನ್ನಲ್ಲಿ ನೀವು ಭಾರತದಾದ್ಯಂತ ಸಿಗೋ ಅಪರೂಪದ ಕೈಮಗ್ಗ ಸೀರೆಗಳು, ಪಾರಂಪರಿಕ ಆಭರಣಗಳು ಮತ್ತು ಹ್ಯಾಂಡ್ಕ್ರಾಫ್ಟ್ಗಳನ್ನು ಒಂದೇ ಸೂರಿನಡಿ ಖರೀದಿಸಬೇಕಾ? ಹಾಗಾದರೆ ನಿಮಗಾಗಿ ದಿ ಇಂಡಿಯನ್ ಆರ್ಟಿಸನ್ಸ್ ಹಾರ್ಟ್ ಹಬ್ಬದ ಪ್ರದರ್ಶನ ಈಗ ಬಂದಿದೆ. ದೇಶದ 25ಕ್ಕೂ ಹೆಚ್ಚು ರಾಜ್ಯಗಳಿಂದ ಬಂದಿರುವ 85ಕ್ಕೂ ಹೆಚ್ಚು ರಾಷ್ಟ್ರ ಪ್ರಶಸ್ತಿ ವಿಜೇತ ಮಾಸ್ಟರ್ ಕಲಾಕಾರರು ಇಲ್ಲಿ ತಮ್ಮ ನೈಜ ಕಲಾಕೃತಿಗಳನ್ನು ತಂದಿದ್ದಾರೆ. ಬಿಹಾರದ ಬಾಗಲ್ಪುರಿ, ಕಚ್ನ ಅಜ್ರಕ್, ಲಕ್ನೌನ ಚಿಕನ್ ಕರಿ, ಕರ್ನಾಟಕದ ಇಳಕಲ್ ಮತ್ತು ಖಾದಿ ಸೀರೆಗಳು, ಆಭರಣ ಮತ್ತು ಡೆಕೋರ್ಗಾಗಿ ಜೈಪುರ ಬ್ಲೂಪರಿ ಪಾಟ್ರಿ, ಮಧುಮನಿ ಪೇಂಟಿಂಗ್ಸ್, ಆಕ್ಸಿಡೈಸ್ಡ್ ಮತ್ತು ಬೆಳ್ಳಿ ಆಭರಣಗಳು ಹಾಗೂ ಸಾಂಪ್ರದಾಯಿಕ ಪೀಠೋಪಕರಣಗಳು ಕೂಡ ಈ ಪ್ರದರ್ಶನದಲ್ಲಿದೆ. ದಿ ಇಂಡಿಯನ್ ಆರ್ಟಿಸನ್ಸ್ ಹಾರ್ಟ್ ಇವತ್ತಿಂದ 10 ದಿನಗಳವರೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಭಾರತ ದೇಶದ 25 ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಆರ್ಟಿಸನ್ಸ್ ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಜಮ್ಮು ಅಂಡ್ ಕಾಶ್ಮೀರ್, ಡೆಲ್ಲಿ, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಈ ಥರ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಇಲ್ಲಿ ಹ್ಯಾಂಡ್ಲೂಮ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಆರ್ಟಿಫ್ಯಾಕ್ಟ್ಸ್, ಆಂಟಿಕ್ಸ್, GI ಟ್ಯಾಗ್ಡ್ ಅಂಡ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಸಸ್ಟೈನಬಲ್ ಪ್ರಾಡಕ್ಟ್ಸ್ಗಳಿದೆ. ನಾವು ಇದನ್ನ ಬರೀ ಎಕ್ಸಿಬಿಷನ್ ಅನ್ನೋದಿಲ್ಲ, ಇದು ಒಂದು ಫೆಸ್ಟಿವಲ್ ಆಫ್ ಕ್ರಾಫ್ಟ್ಸ್. ನೀವು ಎಲ್ಲಾ ಕ್ರಾಫ್ಟ್ಗಳನ್ನ ನೋಡ್ಬೋದು. ಪ್ಲಸ್ ತುಂಬಾ ಲೈವ್ ಡೆಮಾನ್ಸ್ಟ್ರೇಷನ್ಗಳಿರುತ್ತೆ. ರಾಜಸ್ಥಾನಿಂದ ಲಾಕ್ ಬ್ಯಾಂಗಲ್ ರೆಡಿ ಮಾಡ್ಕೊಡ್ತಾರೆ ನಿಮ್ಮ ಸೈಜ್ ಕೊಟ್ರೆ. ರಾಜಸ್ಥಾನಿಂದ ಕ್ಯಾಮಲ್ ಲೆದರ್ ಇಂದ ಚಪ್ಪಲಿಗಳನ್ನ ಮಾಡ್ಕೊಡ್ತಾರೆ. ಅದು ತುಂಬಾ ನಿಮ್ಮ ದೇಹಕ್ಕೆ ಹಿತ. ಮತ್ತೆ ಇದೇ ತರವಾಗಿ ರಾಜಸ್ಥಾನದಿಂದ ಗೊಂಬೆಗಳನ್ನ ರೆಡಿ ಮಾಡ್ಕೊಡ್ತಾರೆ. ಮತ್ತೆ ಬಾರ್ಮರ್ ರಗ್ಸ್ ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಈ ತರ ಇದೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಗೆ ನಾವು ತಂದಿದ್ದೀವಿ. ಈ ಪ್ರದರ್ಶನಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ರೈಲ್ವೇಸ್ ಹಾಗೂ ಜಲಶಕ್ತಿ ರಾಜ್ಯ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಆಗಮಿಸಿ ಕಲಾ ಪ್ರದರ್ಶಕರನ್ನ ಭೇಟಿ ಮಾಡಿ ಚರ್ಚಿಸಿದ್ರು. ಅಲ್ಲದೆ ಆಯೋಜಕರನ್ನ ಹಾಡಿ ಹೊಗಳಿದ್ರು. ಯಾರಿಗೂ ಗೊತ್ತಿಲ್ಲದಾಗೇನೆ ಮಾಡಿದ್ದಾರೆ. ನಾನು ಇದರ ಪ್ರಾಯೋಜಕರಿಗೆ ನಾನು ಒಂದು ಮಾತು ಹೇಳಿದೆ, ಇಂಥವೆಲ್ಲನೂ ಕೂಡ ಯಾವುದೇ ಸರ್ಕಾರ ಇರಲಿ, ನಾಗರಿಕ ಸರ್ಕಾರ ಇದನ್ನು ಉಪಯೋಗಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಇಂಥವು ಮಾಡುವಾಗ ನಮ್ಮ ಗಮನಕ್ಕೆ ತಂದು ಯಾರಿಗೆ ಹೇಳ್ಬೇಕು ಹೇಳೋಣ. ಯಾವ್ಯಾವುದೋ ರಾಜ್ಯದಿಂದ ಇಲ್ಲಿ ಬಂದು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು, ಆದಿವಾಸಿಗಳ ಜನಜೀವನದ ಮಟ್ಟವನ್ನು, ಕೈಮಗ್ಗದಿಂದ ಮತ್ತೆ ತಮ್ಮ ಕೈಯಿಂದ ಮಾಡ್ತಕ್ಕಂಥ ಕೆಲವು ಕರಕುಶಲ ವಸ್ತುಗಳನ್ನು ನಾವು ದೇಶಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 30ಕ್ಕೂ ಮೇಲ್ಪಟ್ಟು 35ಕ್ಕೂ ಮೇಲ್ಪಟ್ಟು MOSಗಳನ್ನು ಮಾಡಿ ನಮ್ಮನ್ನು ಪ್ರತಿಯೊಬ್ಬರನ್ನು ಕೂಡ ಒಂದಲ್ಲ ಒಂದು ರಾಜ್ಯಕ್ಕೆ ಕಳಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದೊಂದು ರಾಜ್ಯದ ಒಂದೊಂದು ಕಲೆ ಇದೆ, ಒಂದೊಂದು ರಾಜ್ಯದ ಒಂದೊಂದು ಕುಶಲತೆ ಇದೆ, ಕೈಗಾರಿಕೆ ಇದೆ, ಅವ್ರದೇ ಆದಂಥ ಒಂದು ಇದಿದೆ. ಈ ಪ್ರದರ್ಶನದ ವಿಶೇಷತೆ ಅಂದ್ರೆ ಲೈವ್ ಪ್ರಾತ್ಯಕ್ಷಿತೆಗಳು. ಸಿನಿಮಾದಲ್ಲಿ ನಟಿಸಿದ್ದ ರಾಷ್ಟ್ರ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಸಲೀಂ ಅವರಿಂದ ನೇರ ಲಾಕ್ ಬಳೆ ತಯಾರಿಕೆ, ಜೋರುಪ್ರಾಮ್ ಅವರಿಂದ ಕಾರ್ಪೆಟ್ ನೇಯ್ಗೆ ಮತ್ತು ಕರ್ನಾಟಕದ ಸುರ್ಪುರ ಲೈವ್ ಪೇಂಟಿಂಗ್ಗಳು ಹಾಗೂ ಇದರ ಜೊತೆಗೆ ದಿನವಿಡೀ ರಾಜಸ್ಥಾನಿ ಜಾನಪದ ಗಾಯಕ ಉಸ್ತಾದ್ ಅನ್ವರ್ ಅವರ ಸಂಗೀತ, ಬಿಗ್ FM RJಗಳ ಸಮ್ಮಿಲನ ಮತ್ತು ದೇಶದ ವಿವಿಧ ಮೂಲೆಯ ಸ್ವಾದಿಷ್ಟ ತಿನಿಸುಗಳು. ಇಷ್ಟೇ ಅಲ್ಲದೆ ತಿರುಪತಿ ತಿಮ್ಮಪ್ಪನ ಸ್ತಂಭಗಳು. ಸದ್ಯ ಈ ಪ್ರದರ್ಶನ MG ರಸ್ತೆಯ ಮೆಟ್ರೋ ನಿಲ್ದಾಣದ ರಂಗೋಲಿ ಆರ್ಟ್ ಸೆಂಟರ್ನಲ್ಲಿ ಇದೇ 30ರವರೆಗೆ ನಡೆಯಲಿದೆ. ಸಂಜೆ ಹೊತ್ತಲ್ಲಿ ಕಲರ್ ಲೈಟಿಂಗ್ನಲ್ಲಿ ಶಾಪಿಂಗ್ ಜೊತೆ ಸಾಂಸ್ಕೃತಿಕ ಜಗತ್ತನ್ನ ಮಿಸ್ ಮಾಡದೆ ಇರಲು ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಭಾರತದ ಕುಶಲಕರ್ಮಿಗಳನ್ನ ಪ್ರೋತ್ಸಾಹಿಸಿ.